ಚಂದ್ರಣ್ಣ, ಮುಂಬೈಯಿಂದ ಬರ್ತೀರಿ, ಬಂದ ನಂತರ ನೀವು ಮೇಳಕ್ಕೆ ಸೇರ್ಪಡೆಗೊಳ್ತೀರಿ. ಹೌದು. ಆ ನಂತರ ಹೇಗಾಯ್ತು ಮೇಳ ತಿರುಗಾಟ? ಕೊಳ್ತಿಗೆ ಅವರಿಂದ ಆರಂಭವಾದಂತಹ ಇದೊಂದು ಜರ್ನಿ ಹೇಗೆ ಮೇಳದಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಉಪಯೋಗ ಆಯ್ತು ಅಂತ ಹೇಳಿ. ಬಯಲಾಟ ಮೇಳದಲ್ಲಿ ಒಂದು ವರ್ಷ ತಿರುಗಾಟ ಮಾಡಿದ್ದು. ಆಮೇಲೆ ಒಂದು ಟೆಂಟಿನ ಮೇಳ, ಇದು ಮೇಳ ಉಂಟು ಅಂತ ನನಗೆ ಗೊತ್ತಾದ್ದೆ ಕರ್ನಾಟಕ ಮೇಳದ ತಿರುಗಾಟ ಆರಂಭ ಆದ್ಮೇಲೆ ನನಗೆ ಗೊತ್ತಾದ್ದು. ಅಂದ್ರೆ ಈ ಟೆಂಟು ಮತ್ತೆ ಇದು ಟಿಕೆಟ್ ಅವರು ಬರ್ತಾರೆ ಹೀಗೆಲ್ಲ ಗೊತ್ತಾದ್ದು. ಮತ್ತೆ ಬಪ್ಪನಾಡು ಮೇಳ ಬಯಲಾಟ, ಅದು ಬಯಲಾಟ ಕರ್ನಾಟಕ ಮೇಳಕ್ಕೆ ಸೇರ್ಪಡೆ 91, 92 ಅಲ್ಲಿ ಕರ್ನಾಟಕ ಮೇಳಕ್ಕೆ ಸೇರ್ಪಡೆ ಆದವ. ಆಮೇಲೆ ಮುಂದುವರಿತು ಅಲ್ಲಿ ತಿರುಗಾಟ ನಿರಂತರವಾಗಿ 11 ವರ್ಷ ಕರ್ನಾಟಕ ಮೇಳದಲ್ಲಿ ತಿರುಗಾಟ. ಇದರ ಮಧ್ಯೆ ನಾನೊಮ್ಮೆ ನನಗೆ ಮತ್ತೆ ಪೌರಾಣಿಕದ ಬಗ್ಗೆ ಅನುಭವ ಆಗ್ಬೇಕು ಅಂತ ಹೇಳಿ ಕಟೀಲ್ ಮೇಳಕ್ಕೆ ಮಾತಾಡಿದ್ದೆ ನಾನು. ಸೇರ್ಪಡೆಗೊಳ್ಳುವುದಾಗಿ. ಹೌದು. ಇದರಲ್ಲಿ ಒಂದು 5-6 ವರ್ಷ ತಿರುಗಾಟ ಮಾಡಿ ಆದ್ಮೇಲೆ ನನಗೆ ಕಟೀಲ್ ಮೇಳಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು. ಯಾರಲ್ಲಿ ಮಾತಾಡೋದು? ಕುಬ್ಬಣೂರು ಶ್ರೀಧರ ರಾಯರಲ್ಲಿ ಭಾಗವತರಲ್ಲಿ ಹೋಗಿ ಚಾರ್ಮಾಡಿಗೆ ಬಂದು ಮಾತಾಡಿ ಹೀಗೆ ಮೇಳಕ್ಕೆ ಬರ್ಬೇಕು. ಆವಾಗ ಅವರು 300 ರೂಪಾಯಿ ಅಡ್ವಾನ್ಸ್ ಕೊಟ್ಟರು ನನಗೆ, ನಾಳ್ದು ಸೇವೆ ದಿವಸ ಬಾ ಅಂತ. ಆಯ್ತಂತ ಒಪ್ಪಿದೆ. ಸೇವೆ ದಿವಸ ಹೋಗುವಾಗ ಎಂತಾಗಿದೆ ಅಂದ್ರೆ, ಇಲ್ಲಿ ಕರ್ನಾಟಕ ಮೇಳದ ಯಜಮಾನರು ಮತ್ತು ಕಟೀಲ್ ಮೇಳದ ಯಜಮಾನರು ತಂದೆ ಮಗ, ಅವರು ವಿಠಲ್ ಶೆಟ್ಟರು, ಇವರು ದೇವಪ್ರಸಾದ್ ಶೆಟ್ಟರು. ಇಲ್ಲಿಗೆ ನಾನು ಕಟೀಲ್ ಮೇಳಕ್ಕೆ ಹೋಗುವಾಗ ನಿನಗೆ ಅಲ್ಲಿಂದ ಫೋನ್ ಬಂದಿದೆ, ನೀನು ಅಲ್ಲಿಗೆ ಹೋಗ್ಬೇಕಂತೆ ಅಂತ ಹೇಳಿದ್ರು. ಅವಾಗ ಕಿನ್ನಿಗೋಳಿಯಲ್ಲಿ ಆಟ. ನಾನು ಕಟೀಲಿಗೆ ಸೇವೆ ದಿವಸ ಕಟೀಲಿಗೆ ಹೋದವ, ಕಿನ್ನಿಗೋಳಿಯಲ್ಲಿ ಕರ್ನಾಟಕ ಮೇಳದ ಆಟ. ಅಲ್ಲಿಂದ ಸೀದಾ ನನ್ನ ಇಲ್ಲಿಗೆ ಕಳಿಸಿದ್ರು. ಇಲ್ಲಿಗೆ ಬರುವಾಗ ಇಲ್ಲಿ ನಗಾಡ್ತಾ ಇದ್ದಾರೆ ಕಲಾವಿದರೆಲ್ಲ, ಬೇಕಾ ನಿನಗೆ ಅಲ್ಲಿಗೆ ಹೋಗ್ತೇನೆ, ಇಲ್ಲಿಂದ ನಿಮ್ಮನ್ನ ಬಿಡ್ಲಿಕ್ಕೆ ತಯಾರಿರ್ಲಿಲ್ಲ. ಇಲ್ಲ, ತಯಾರಿಲ್ಲ, ಇಲ್ಲಿಗೆ ಬೇಕು ಅಂತ ಹೇಳಿದ್ರು. ಸರ್, ಈಗ ನೀವು ಎಷ್ಟು 11 ವರ್ಷ ತಿರುಗಾಟ ಮಾಡಿದ್ದೀವಿ ಅಂತ ಕಾಣ್ತದೆ ಕರ್ನಾಟಕ ಮೇಳದಲ್ಲಿ. ಮೇಳದ ತಿರುಗಾಟದ ಅನುಭವ ಬಪ್ಪನಾಡು ಮೇಳ 1 ವರ್ಷ, ಹೌದು, 3 ತಿಂಗಳು ಏನೋ ಮಳೆಗಾಲದ ತಿರುಗಾಟ ಇತ್ತು. ಮತ್ತೆ 11 ವರ್ಷಗಳ ಕಾಲ ಇಲ್ಲಿ ಹೇಗೆ ಮುಂದುವರೆದದ್ದು ನೀವು ಈ ಘಟಾನುಘಟಿಗಳೊಂದಿಗೆ ಅಂತ ಹೇಳಿ? ಅಂದ್ರೆ ಅಲ್ಲಿ ಶಿಸ್ತುಬದ್ಧವಾಗಿ ಇದ್ದಂತಹ ಮೇಳ ಅದು. ಅಂದ್ರೆ ಕರ್ನಾಟಕ ಮೇಳದ ಚೌಕಿಗೆ ಇಣುಕಿ ನೋಡ್ಬೇಕಿದ್ರು ಬಹಳ ಜಾಗೃತ ಮಾಡ್ತಾರೆ ಅಷ್ಟು. ಅಂದ್ರೆ ಒಂದು ಆವರಣ ಹಾಗೆ ಇತ್ತು. ಅಂದ್ರೆ ಹಿರಿಯ ಕಲಾವಿದರಲ್ಲಿ ಮಾತಾಡಬೇಕು ಅಂತಂದ್ರೆ ಅಲ್ಲಿ ಕಂಬದಿಂದ ಮೇಲೆ ಹೋಗ್ಲಿಕ್ಕಿಲ್ಲ, ನಾವು ಏನಿದ್ರು ಮೆಲ್ಲ ಹೋಗಿ ಈಗ ಮಾತಾಡ್ಬೇಕಷ್ಟೇ, ಬಿಟ್ರೆ ಅಂತಹ ಘಟಾನುಘಟಿ ಕಲಾವಿದರು. ಅದು ಮೊದಲಿಂದ ಬಂದಂತಹ ಕ್ರಮ ಅದು. ಕಿರಿಯ ಕಲಾವಿದರು ಎಲ್ಲಿರ್ಬೇಕು ಅಲ್ಲೇ ಇರಬೇಕು, ಹಿರಿಯ ಕಲಾವಿದರು ಎಲ್ಲಿರ್ಬೇಕು ಅಲ್ಲೇ ಇರಬೇಕು. ಹೀಗೆ ಏನಾದ್ರೂ ಕೇಳೋದಕ್ಕಿದ್ರೆ ನಾವು ಹಗಲು ಹೋಗಿ ಅವರಲ್ಲಿ ವೇಷದ ವಿಷಯದಲ್ಲಿ ಕೇಳಬೇಕಿದ್ರೆ ಹಗಲು ಹೋಗಿ ಮಾತಾಡಿಸೋದು, ಅಥವಾ ನಾಟ್ಯ ತಿದ್ದಿಕೊಳ್ಳುವುದಿದ್ರೆ ನಾವು ಹಗಲಿನ ಹೊತ್ತಿನಲ್ಲಿ ಅವ್ರನ್ನು ಕರೆಸಿ ಅವರಲ್ಲಿ ಮಾತಾಡೋದು, ಮತ್ತೆ ನಾಟ್ಯ ಅಭ್ಯಾಸ ಮಾಡೋದು. ಹೀಗೆ ಮುಂದುವರಿತಾ ಇತ್ತು. ಮತ್ತೆ ಮಳೆಗಾಲದಲ್ಲಿ ವರ್ಷಂಪ್ರತಿ ಬೊಂಬೈಗೆ ಕಾರ್ಯಕ್ರಮಗಳಿತ್ತು. ಯಾವ ವೇಷ ಎಲ್ಲ ಮಾಡ್ತಾ ಇದ್ದೀವಿ ನೀವು ಅಲ್ಲಿ ಆರಂಭದಲ್ಲಿ? ಹೆಚ್ಚಾಗಿ ನನಗೆ ಸ್ತ್ರೀವೇಷ ಬರ್ತಾ ಇತ್ತು. ಸ್ತ್ರೀವೇಷ, ಹೌದು. ಒಂದು 10 ವರ್ಷವೂ ನಾನು ಸ್ತ್ರೀವೇಷವೇ ಮಾಡಿದ್ದೆ. ಅದರಲ್ಲಿ ಸ್ತ್ರೀವೇಷ ಅಂದ್ರೆ ಮುಖ್ಯ ಸ್ತ್ರೀವೇಷದಿಂದ ಆರಂಭವಾಗಿ ಅಥವಾ ಮುಖ್ಯ ಸ್ತ್ರೀವೇಷಗಳೇ. ಇದು 5 ವರ್ಷ ಬಾಲಗೋಪಾಲರ ವೇಷ ಮಾಡಿದೆ, ಮತ್ತೊಂದು 3 ವರ್ಷ ಮುಖ್ಯ ಸ್ತ್ರೀವೇಷ ಮಾಡಿದೆ. ಮುಖ್ಯ ಸ್ತ್ರೀವೇಷ ಮಾಡುವಾಗ ಪ್ರಸಂಗದಲ್ಲಿ ಬರುವಂತಹ ಕೆಲವು ಪಾತ್ರಗಳನ್ನು ನನಗೆ ಕೊಡ್ತಾ ಇದ್ದೆ. ಆವಾಗ ಒಂದೇ ಪ್ರಸಂಗ ಓಡುದಲ್ಲ. ಈಗ ಅದರಲ್ಲಿ ಪೌರಾಣಿಕ ಪ್ರಸಂಗಗಳು ಆಗ್ತಿರ್ಲಿಲ್ಲ. ಇಲ್ಲ, ಆರಂಭದಲ್ಲಿ ಸೇವೆಗೊಂದಾದ್ರೆ ಮತ್ತೆ ಕೊನೆಗೆ ಕಲ್ಯಾಣಕ್ಕಾಗುವ ಒಂದು ಪ್ರಸಂಗ. ಮತ್ತೆ ಮಧ್ಯದಲ್ಲಿ ಪೌರಾಣಿಕ ಪ್ರಸಂಗವನ್ನೇ ತುಳುವಿನಲ್ಲಿ ಆಡ್ತಾ ಇದ್ರು. ಈ ನಳದ ಮೆಂತಿ, ಸತ್ಯ ಹರಿಶ್ಚಂದ್ರ, ಮತ್ತೆ ಚಂದ್ರಾವಳಿ ವಿಲಾಸ, ಇಂತಹ ಪ್ರಸಂಗಗಳನ್ನು ತುಳುವಿನಲ್ಲಿ ಆಡ್ತಾ ಇದ್ರು ಅಲ್ಲಿ. ಅದರಲ್ಲಿ ಪಾತ್ರಗಳು ಸಿಗ್ತಾ ಇತ್ತು. ಮತ್ತೆ ತುಳು ಪ್ರಸಂಗ 1-2 ಹೊಸ ಪ್ರಸಂಗಗಳಿರ್ತದೆ. ಆ ಪ್ರಸಂಗದಲ್ಲಿ ವೇಷಗಳು ನಮಗೆ ಸಿಗ್ತಾ ಇತ್ತು. ಅಂದ್ರೆ ಸ್ವಲ್ಪ ನಾವು ಚುರುಕಿದ್ದ ಕಾರಣ ಸಾಧಾರಣ ಒಂದು ವೇಷಗಳನ್ನು ಕೊಡ್ತಾ ಇತ್ತು, ಮಾತಾಡುವ ವೇಷಗಳು. ನಾನು ಸೇರಿದ ವರ್ಷ ಚಾವುಂಡಿ ಚಂದುಗಿಡಿ ಅನ್ನೋ ಪ್ರಸಂಗ ಒಂದು, ಅದರಲ್ಲಿ ಒಂದು ರಾಜಕುಮಾರನ ಪಾತ್ರ ಇತ್ತು. 2 ಪಾತ್ರಗಳಿತ್ತು. ಒಂದು ಈಶ್ವರ ಫಸ್ಟಿಗೆ, ಅದ್ರಲ್ಲಿ ನಾನು ತಾಂಡವ ಸ್ವಲ್ಪ ಅಭ್ಯಾಸ ಮಾಡಿದ್ದೆ. ಅದು ಬೆಳ್ಳಾರೆ ಅವರು ಎಲ್ಲ ಸೇರಿ ನನಗೆ ಅಭ್ಯಾಸ ಮಾಡಿಸಿದ್ರು. ಹಾಗೆ ಶಿವಪಜೋಗಿ, ಬೆಳ್ಳಾರೆ ಇವರೆಲ್ಲ ಸೇರಿ ಅದನ್ನು ನಾವು ಹಗಲಿನಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇವೆ. ಆ ಪ್ರಸಂಗದಲ್ಲಿದ್ದು ಪ್ಲಸ್ ಆಯ್ತು ನನಗೆ, ತಾಂಡವ ಮಾಡ್ತದೆ. ಹಾಗಾಗಿ ಈಶ್ವರ ಮಾಡಿ ಆಮೇಲೆ ಕೊನೆಗೆ ಒಂದು ರಾಜಕುಮಾರನ ಪಾತ್ರ. ಅಲ್ಲಿ ನಿಮಗೆ ಕಲಾವಿದರು ಯಾರು ಜೊತೆಯಾಗಿದ್ದಾರೆ? ಆ 11 ವರ್ಷದಲ್ಲಿ ದಿಗ್ಗಜ ಕಲಾವಿದರ ಒಡನಾಟ ಹೇಗಿತ್ತು ಅಂತ? ಒಡನಾಟ ಒಳ್ಳೆ ರೀತಿಯಲ್ಲಿ ಇತ್ತು. ಯಾಕಂದ್ರೆ ರಾತ್ರಿ ಇಡೀ ನಾವು ವೇಷ ಮುಗಿಸಿ ನಾವು ಮಲಗಲಿಕ್ಕಿಲ್ಲ, ರಂಗಸ್ಥಳದ ಹಿಂದೆ ಕುಳಿತು ಆಟ ನೋಡಬೇಕು ಅಂತ. ನನಗೊಂದು ಎಂತ ನಂದು ಅಂದ್ರೆ, ನನಗೆ ನೋಡಿದ್ದು ಒಮ್ಮೆ ಕೇಳಿದ್ದು ತುಂಬಾ ನೆನಪುಳಿತಾ ಇದೆ. ಹಾಗಾಗಿ ನಮಗೆ ಪ್ರಸಂಗದಲ್ಲಿ ಯಾವ ಪಾತ್ರಧಾರಿ ರಜೆ ಮಾಡಿದ್ರು ಆ ಪಾತ್ರಗಳನ್ನು ನನ್ನಲ್ಲಿ ಮಾಡಿಸ್ತಾ ಇದ್ರು ಅಮ್ಮಣ್ಣರು, ದಿನೇಶ್ ಅಮ್ಮಣ್ಣ. ಹಿಮ್ಮೇಳಕ್ಕೂ ದಿನೇಶ್ ಅಮ್ಮಣ್ಣರು ಪ್ರಥಮದ ವರ್ಷ ಇವರು ದಿನೇಶ್ ಅಮ್ಮಣ್ಣರು ಮತ್ತು ಮೋಹನ್ ಬೈಪಡ್ತೆ ಇಬ್ಬರು ಭಾಗವತರು. ಮತ್ತೆ ಹಿಮ್ಮೇಳದಲ್ಲಿ ದೇಲಂತ ಭಜನ ಸುಬ್ರಹ್ಮಣ್ಯ ಭಟ್ರು, ಮತ್ತೆ ಪ್ರಭಾಕರ್ ಗೋರೆ ಅವರು ಇವರು, ಮತ್ತು ಅವರು ಹೊತ್ತು ಮೊದಲೆಗಾರಿ ಯಾರ ಇದ್ದರು ಇವರು ಹಿಮ್ಮೇಳದಲ್ಲಿ.
ಭಾಗವತರು ನನಗೆ ಒಳ್ಳೊಳ್ಳೆ ವೇಷ ಕೊಡ್ತಾ ಇದ್ದರು, ನಿನ್ನ ಸಾಮರ್ಥ್ಯ ಉಂಟು, ಮಾಡು ಮಾಡು ಅಂತ. ಹಾಗಾಗಿ ಒಂದು 4-5 ವರ್ಷದಲ್ಲಿ ಈಗ ಅರವಿಂದ್ ಮಾಡುವ ಪಾತ್ರವೇ ಆಗಲಿ, ಮತ್ತು ಸಂಜಯ್ ಕುಮಾರ್ ಮಾಡುವ ಪಾತ್ರ ಆಗಲಿ, ಇವರು ಮಾಡುವ ಪಾತ್ರಗಳನ್ನು ನಾನು ಮಾಡ್ತಾ ಇದ್ದೆ ಅವರ ರಜೆಗೆ. ಹಾಗೆ ಬೇರೆ ಬೇರೆ ಪ್ರಸಂಗಗಳು. ಈಗ 11 ವರ್ಷದ ಕರ್ನಾಟಕ ಮೇಳದ ತಿರುಗಾಟದಲ್ಲಿ ಪ್ರತಿಯೊಂದು ನಿಮಗೆ ಮುಖವರ್ಣಿಕೆಯಿಂದ ತೊಡಗಿ ಡ್ರೆಸ್ ಕಟ್ಟುವುದಾಗ್ಲಿ ಅಥವಾ ನಾಟ್ಯ ಆಗ್ಲಿ ಮಾತುಗಾರಿಕೆ ಎಲ್ಲವೂ ಒಂದು ಇಂಪ್ರೂವ್ಮೆಂಟ್ಗೆ ಒಳ್ಳೆಯ ವೇದಿಕೆ ಅಂತ. ಇಲ್ಲ, ಅದರಲ್ಲಿ ಈಗ ಬಣ್ಣಗಾರಿಕೆಗಾಗಲಿ ಅವಕಾಶ ಇಲ್ಲ. ತುಳು ಪ್ರಸಂಗದಲ್ಲಿ ಒಂದೇ ರೀತಿಯ ಬಣ್ಣ ಒಂದು, ಮತ್ತೆ ಬೇರೆ ಪುರಾಣ ಪ್ರಸಂಗಗಳು ಆಗುದೇ ಕಡಿಮೆ. ಅದರಲ್ಲಿ ನಮಗೆ ಬಂದರೂ ಬಣ್ಣದ ವೇಷಗಳು ಅಂತ ಬರುದಿಲ್ಲ. ಕಾಡಮಲ್ಲಿಗೆ ಎನ್ನುವಂತಹ ಪ್ರಸಂಗ ಆಗ್ತಾ ಇತ್ತು, ಅದರಲ್ಲಿ ಒಂದು ಪೌರಾಣಿಕದ ಒಂದು ಭಾಗ ಇತ್ತು, ಕರ್ಣಾವಸಾನ ಅಂತ. ಕರ್ಣ ಮತ್ತು ಅರ್ಜುನ ಆ ಪಾತ್ರಗಳನ್ನು ಮಾಡ್ತಾ ಇದ್ದೆ ನಾನು. ಕರ್ಣ ಮತ್ತು ಅರ್ಜುನ 2 ಪಾತ್ರಗಳನ್ನು ಮಾಡ್ತಾ ಇದ್ದೆ. ಅದೊಂದು ಮಾತ್ರ ಪೌರಾಣಿಕ. ಮತ್ತೆ ಬಣ್ಣಗಾರಿಕೆಗೆ ನಾವು ನಮ್ಮ ವೆರೈಟಿ ತೋರಿಸಲಿಕ್ಕೆ ಯಾವುದಕ್ಕೆ ಅವಕಾಶ ಇರಲಿಲ್ಲ. 5ನೇ ತರಗತಿವರೆಗೆ ಓದಿದವರಿಗೆ ಭಾಷೆಯಲ್ಲಿ ಹಿಡಿತ ಹೇಗೆ ಸಿಕ್ಕಿತ್ತು ಅಂತ ಹೇಳಿ? ಹಿಡಿತ ನಮ್ಮನ್ನು ತಿದ್ದಿದವರು ಗುರುಗಳೇ ಕೋಳಿರವರು. ನಾವು ಅಂದ್ರೆ ಅರ್ಥಗಾರಿಕೆಗೆ ಅಲ್ಲಿ ನಾವು ಓದ್ತಾ ಇರುವಾಗ ಎಂತಾದ್ರೂ ತಪ್ಪು ಶಬ್ದಗಳು ನಮ್ದು ಅಕ್ಷರ ಬೀಳಿತ್ತು ಕೇಂದ್ರದಲ್ಲಿರುವಾಗ, ಆಗ ಓದುವಾಗ ಅವ್ರು ಹೇಳ್ತಾ ಇದ್ರು ಇಂಥದ್ದು ಹೀಗೆ ಅಂತ. ಅಂದ್ರೆ ವ್ಯತ್ಯಾಸ, ಉಚ್ಚಾರದ, ಹೌದು, ಹೀಗೆ ಅದನ್ನು ಆವಾಗಲೇ ತಿದ್ದುತ್ತಾ ಇದ್ರು ಅವರು. ಹಾಗಾಗಿ ಅದೇ ನಮಗೆ ಬೆಳವಣಿಗೆ ಆಯ್ತು. ಹಾಗೆಂತ ನನಗೆ ಈ ತುಳು ಪ್ರಸಂಗಕ್ಕೆ ನಾನು ಮೊದಲೇ ಪೌರಾಣಿಕ ಪ್ರಸಂಗದಲ್ಲಿ ತಿರುಗಾಟ ಮಾಡ್ತಾ ಇದ್ರೆ ಇನ್ನೂ ಹೆಚ್ಚಿನ ಪಾಂಡಿತ್ಯ ನಮ್ಮಲ್ಲಿ. ತುಳು ಪ್ರಸಂಗದಲ್ಲಿ ಹೇಗಿದ್ದು? 11 ವರ್ಷ ತುಳು ಪ್ರಸಂಗ ನನಗೆ. ಹಾಗೆ ಹೀಗೆ 11 ವರ್ಷಗಳ ಕಾಲ ನಿಮ್ಮ ಮೇಳದ ತಿರುಗಾಟ ಕರ್ನಾಟಕ ಮೇಳದಲ್ಲಿ ಆಗ್ತದೆ ಅಂತ. ಹೌದು ಚಂದ್ರಣ್ಣ, 11 ವರ್ಷಗಳ ಕಾಲ ಕರ್ನಾಟಕ ಮೇಳದ ತಿರುಗಾಟವನ್ನ ಮಾಡಿದಂತ ನೀವು ಆ ಮೇಳದಿಂದ ನಿರ್ಗಮಿಸುವಂತ ಪ್ರಯತ್ನ ಯಾಕೆ ಮಾಡಿದ್ರಿ? ಆ ಮೇಳವನ್ನೇ ನಿಲ್ಲಿಸಿದ್ರು. ನಿಂತು ಹೋಯ್ತು, ಅಂದ್ರೆ ಸ್ವಲ್ಪ ಲಾಸ್ ಆಯ್ತು ಅದರಲ್ಲಿ. ಹಾಗಾಗಿ ಮೇಳ ಮತ್ತೆ ಟೆಂಟಿನ ಮೇಳದ ಇದು ಬೆನಿಫಿಟ್ ಶೋ ನೋಡುವವರು ಕಡಿಮೆ ಆದ್ರು. ಹಾಗಾಗಿ ಕಲೆಕ್ಷನ್ ಕಡಿಮೆ ಆದ ಕಾರಣ ನಿಂತು ಹೋಯ್ತು. ಕೆಲವು ಮೇಳಗಳು ಹಾಗೆ ನಿಂತು ಹೋಯ್ತು. ನಿಲ್ಲಿಸುವಂತಹ ಹೊತ್ತಿನಲ್ಲಿ ಆ ಮೇಳವನ್ನು 1 ವರ್ಷ ವಿಠಲ್ ಶೆಟ್ಟರು ಮತ್ತೆ ತಗೊಂಡ್ರು, ಮಗನ ಕೈಯಿಂದ ತಗೊಂಡು ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತ ಆಸೆ ಇತ್ತು ಅವರಿಗೆ. 1 ವರ್ಷ ಅವರು ತಗೊಂಡು ನಡೆಸಿದ್ರು ಅದನ್ನು. ಅವಾಗ ಮೀನಮಚ್ಚೆ ಅನ್ನೋ ಪ್ರಸಂಗ. ಆಗ್ಲೂ ನೀವೇ? ನಾನಿದ್ದೆ. ಒಳ್ಳೆ ಸಂಬಳ ಕೊಟ್ಟಿದ್ದಾರೆ ವಿಠಲ್ ಶೆಟ್ಟರು. ಅಲ್ಲ, ಇವರು ಸಂಬಳ ಕೊಟ್ಟಿಲ್ಲ, ಅವರು ಸಂಬಳ ಕೊಟ್ಟು ಆ ವರ್ಷ ಮತ್ತೆ ಅವರಿಗೂ ಸಾಧ್ಯ ಇಲ್ಲ ಅಂತ ಆಯ್ತು, ಕಲೆಕ್ಷನ್ ಕಡಿಮೆ ಆಯ್ತು. ಹಾಗಾಗಿ ಮೇಳವನ್ನು ನಿಲ್ಲಿಸುವುದು ಅಂತ ಆಗುವಾಗ ಅದನ್ನು ಕಿಶನ್ ಹೆಗ್ಡೆ ಅವರು ನಾನು ತಗೊಳ್ತೇನೆ ಅಂತ ಹೇಳಿದರು. ಕರ್ನಾಟಕ ಮೇಳ ಅವರು ತಗೊಂಡು 3 ವರ್ಷ ನಡೆಸಿದರು. ಅವರು ಮೇಳ ಕೊಡುವ ಸಂದರ್ಭದಲ್ಲಿ ನನಗೆ ಆವಾಗ ಈ ಮೇಳ ನಿಂತಾಗ ನನಗೆ ಮತ್ತೆ ಕಟೀಲಿಗೆ ಹೋಗಬೇಕು ಅಂತ ಆಸೆ ಆಯಿತು. ನಾನು ವಿಠಲ್ ಶೆಟ್ಟರಲ್ಲಿ ಹೇಳಿದೆ, ನಾನು ಕಟೀಲಿಗೆ ಬರ್ತೇನೆ, ನನ್ನನ್ನು ಕಟೀಲಿಗೆ ಸೇರಿಸಿ ಅಂತ. ಆವಾಗ ಅವರೊಂದು ಮಾತು ಹೇಳಿದರು. ನಾನು ಮೇಳ ಕೊಡುವಾಗ ಅವರಿಗೆ ಒಂದು ಮಾತು ಕೊಟ್ಟಿದ್ದೇನೆ, ಕಿಶನ್ ಹೆಗ್ಡೆ ಅವರಿಗೆ, ಕೆಲವು ಕಲಾವಿದರನ್ನು ನಾನು ನಿಮಗೆ ಬಿಟ್ಟು ಕೊಡ್ತೇನೆ ಅಂತ ಹೇಳಿದ್ದೇನೆ, ಹಾಗಾಗಿ ನೀನು ಅಲ್ಲಿಗೆ ಹೋಗಬೇಕಾಗ್ತದೆ ಅಂತ ಹೇಳಿದರು. ಆಯಿತು, ಸರಿ. ಮತ್ತು ಅವರ ಯಜಮಾನಿಕೆಯಲ್ಲಿ ಅದೇ 3 ವರ್ಷ ತಿರುಗಾಟ. ಹಾಗಾದ್ರೆ 11 + 3 ವರ್ಷ ಆದ್ರೆ? ಹೌದು. ಅಲ್ಲ, ಇದು 11 ವರ್ಷ ಒಟ್ಟು ಸೇರಿ 11 ವರ್ಷ. ಸರಿ. ಕಿಶನ್ ಹೆಗ್ಡೆ ಅವರು 3 ವರ್ಷ ಮಾಡಿದ್ರು ಅಥವಾ ಇದೆಲ್ಲ ಆಯ್ತು, ಒಟ್ಟು 11 ವರ್ಷ ಒಟ್ಟು ತಿರುಗಾಟ ಮಾಡಿ. ಅವರು 2 ವರ್ಷ ಯಜಮಾನಿಕೆ ಬೇರೆ ಅವರು ಅಷ್ಟೇ. 2 ವರ್ಷ ಅವರು ಇಡೀ ರಾತ್ರಿ ಆಟ ಮಾಡಿದ್ರು. ಕೊನೆಯ 1 ವರ್ಷ 3 ಗಂಟೆ ಆಟ ಮಾಡಿದ್ರು. ಕಾಲಮಿತಿ ಆರಂಭ ಮಾಡಿದ್ದೆ ಅವರು ಫಸ್ಟಿಗೆ. ಅವಾಗ ಕೋಟಿ ಪೂಂಜಿ ಅಂತ ಒಂದು ಪ್ರಸಂಗ, ಅದರಲ್ಲಿ ಒಳ್ಳೆ ಕಲಾವಿದರಿದ್ರು. ಈಗ ಅದೇ ನೀವು ಕಿಶನ್ ಹೆಗ್ಡೆ ಅವರು ಕೂಡ ಏನು 3 ವರ್ಷ. ಹೌದು. ಹೇಗಾಗಿ ಕಾರಣಾಂತರಗಳಿಂದ ಕರ್ನಾಟಕ ಮೇಳ ಅನ್ನುವಂಥದ್ದು ನಿಂತು ಹೋಗ್ತದೆ. ಹೌದು. ಚಂದ್ರಶೇಖರ್ ಮತ್ತೆ ಎಲ್ಲಿಗೆ ಜಂಪ್ ಆಗ್ತಾರೆ? ಇಷ್ಟು ಆಲ್ರೆಡಿ ಒಂದು 12 ವರ್ಷ 13 ವರ್ಷ ತಿರುಗಾಟವೇ ಆಗಿತ್ತು ನಿಮಗೆ ಬಪ್ಪನಾಡು ಮೇಳ ಒಟ್ಟು ಸೇರಿ. ಒಳ್ಳೆಯ ಅನುಭವವನ್ನ ಪಡೆದುಕೊಂಡಿದ್ರಿ, ಒಳ್ಳೆಯ ಹಿಡಿತ ಇತ್ತು, ನಾಟ್ಯ ಎಲ್ಲವೂ. ಚಂದ್ರಣ್ಣನಿಗೆ ಕರೆ ಬರ್ಲಿಲ್ವ ಈ ಮೇಳಕ್ಕೆ ಬರ್ಬೇಕು ಅಂತ ಹೇಳಿ? ಮತ್ತೆ ನನಗೆ ಕಟೀಲು ಮೇಳಕ್ಕೆ ಬರ್ಬೇಕು ಅಂತ ಆಸೆ ಇತ್ತು. ಆವಾಗ ಎಂತ ಆಯ್ತು ಅಂದ್ರೆ, ಇವರು ಮೇಳವನ್ನು ನಿಲ್ಲಿಸುವಾಗ ಅವರು ನನ್ನನ್ನು, ಕೆಲವರೆಲ್ಲ ಕಲಾವಿದರು ಬೇರೆ ಬೇರೆ ಮೇಳಕ್ಕೆ ಸೇರ್ಪಡೆ ಆಯ್ತು. ನನ್ನನ್ನು ಕಿಶನ್ ಹೆಗ್ಡೆ ಅವರು ಏನು ಹೇಳಿದ್ರೆ, ನಾನಂದ್ರೆ ಯಾವ ಯಜಮಾನರು ನನಗೆ ಸಿಕ್ಕಿದ್ರು ಅವರನ್ನು ಮನಸ್ಸಿಗೆ ನೋವಾಗುವಾಗ ನಾನು ವ್ಯವಹರಿಸಲಿಲ್ಲ ಇಷ್ಟವರೆಗೆ ತಿರುಗಾಟದಲ್ಲಿ. ಅಂದ್ರೆ ಒಳ್ಳೆಯದ್ರಲ್ಲಿ ನಾನು ಬಿಟ್ಟು ಹೋಗಿದ್ದೇನೆ. ಆ ವರ್ಷ ನನ್ನನ್ನು ನೀನು ಸಾಲಿಗ್ರಾಮ ಮೇಳಕ್ಕೆ ಹೋಗ್ಬೇಕು ಅಂತ ಹೇಳಿದ್ದು ಯಾವಾಗ ಅಂದ್ರೆ, ಮೇಳ ತಿರುಗಾಟ ಆರಂಭ ಆಗುವ 2 ತಿಂಗಳ ಮುಂಚಿತವಾಗಿ ನನಗೆ ಹೇಳಿದ್ದವರು, ನೀನು ಸಾಲಿಗ್ರಾಮ ಮೇಳಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು. ಒಂದು ಮಾತು. ನನಗೆ ಆಗ್ಲಿಕ್ಕಿಲ್ಲ, ನಾನು ಬಡಗು ಅಭ್ಯಾಸ ಮಾಡಲಿಲ್ಲ, ಆಗ ಕಷ್ಟ ಆದಿತ್ತು, ಬೇಡ ನಾನು ಹೋಗುದಿಲ್ಲ ಅಂತ ಹೇಳಿದೆ. ಅವರ ಯಜಮಾನಿಕೆ ಮಂಗಳದೇವಿ ಮೇಳಕ್ಕೆ ಬೇಕಿದ್ರೆ ಹೋಗ್ತೇನೆ ಅಂತ ಹೇಳಿದೆ. ಇಲ್ಲ, ನೀನು ಸಾಲಿಗ್ರಾಮಕ್ಕೆ ಬೇಕು, ಅಲ್ಲಿಗೆ ಹೋಗಬೇಕು, ಈ ವರ್ಷ ಒಂದು ಪ್ರಸಂಗ ತಯಾರಾಗಿದೆ, ಮೇಘಮಾಣಿಕ್ಯ ಪ್ರಸಂಗ, ಹೀಗೆಲ್ಲ ಹೇಳಿದ್ರು. ಅಭ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ಅದು ಹೋದ್ಮೇಲೆ ನನಗೆ ಅಭ್ಯಾಸ ಆಗ್ತದೆ ಅಂತ ಹೇಳಿದರು.
ಈಗ ನಾವುಡ್ರು ತಿರುಗಾಟ ಮಾಡಿದ್ದಾರೆ, ಗುಡಿಗಾರ ತಿರುಗಾಟ ಮಾಡಿದ್ದಾರೆ, ಮತ್ತೆ ಉದಯ ನಾವುಡ್ರು ತಿರುಗಾಟ ಮಾಡಿದ್ದಾರೆ, ವಿಶ್ವನಾಥನ್ ಇವರೆಲ್ಲ ತಿರುಗಾಟ ಮಾಡಿ ನಿನಗೇನು ಕಷ್ಟ ಆಗುದಿಲ್ಲ ಅಂತ ಹೇಳಿದ್ರು. ಆಯ್ತು ಅಂತ ಒಪ್ಪಿಕೊಂಡು ನಾಟ್ಯನ ಅಭ್ಯಾಸ ಮಾಡಲಿಲ್ಲ. ಹೋದೆ, ಒಂದು ಮಾಡ್ಬೋದು ಅಂತ ಒಂದು ಧೈರ್ಯ ಇತ್ತು. ತೆಂಕಿನ ನಾಟ್ಯದ ಹಿಡಿತ ಇತ್ತು, ಮತ್ತೆ ಲಯ ಗಟ್ಟಿ ಉಂಟಾದ್ರೆ ನಮ್ಗೆ ಏನಾಗುದಿಲ್ಲ. ಮತ್ತೆ ಹೋದ್ಮೇಲೆ ತಯಾರಾದೇನಂತ ಧೈರ್ಯ ಇತ್ತು ನನಗೆ. ಅಲ್ಲಿಯ ಕಲಾವಿದರು ಅಂತವರು ಸಿಕ್ಕಿದ್ರು ನನಗೆ. ಆದರೆ ಒಂದು ಹೆದರಿಕೆ ಆದ್ದೇನೆಂದ್ರೆ, ನನಗೆ ಪ್ರಸಂಗ ಟ್ರಯಲ್ ಆಗುವ ದಿವಸ, ಅವ್ರದ್ದು ಆ ವರ್ಷದ ಪ್ರಸಂಗ ಟ್ರಯಲ್ ಆಗೋದು ಉಂಟು. ಒಂದು ಮೇಳ ಆರಂಭ ಆಗುವ 1 ವಾರದ ಮೊದಲು. ಆ ಟ್ರಯಲ್ ದಿವಸ ನನಗೆ ಸ್ವಲ್ಪ ಹೆದರಿಕೆ ಆಗಿದೆ. ಅಂದರೆ ಒಂದು ನನ್ನ ಪಾತ್ರ, ನನಗೆ ಎದುರು ಪಾತ್ರ ಬರುವವರು ಬೆಳಿಯೂರು ಕೃಷ್ಣಮೂರ್ತಿ ಅವರು. ಅವ್ರನ್ನ ತೆಗೆದು ದೂಡ್ಲಿಕ್ಕೆ ಉಂಟು ನನ್ನ ಪಾತ್ರ. ನಾನು ದೂಡಿದಾಗ ಅವರು ಬಿದ್ದರು. ಏನೋ ಪ್ರಾಕ್ಟೀಸ್ ಆಯ ತಪ್ಪಿ ಬಿದ್ದು ಬಂದು ನನಗೆ ಜೋರು ಮಾಡಿದ್ರು. ನೀನು ಹೀಗೆ ಮಾಡಿದ್ರೆ ನನಗೆ ತಿರುಗಾಟ ಕಷ್ಟ ಆದಿತ್ತು ಅಂತ ಹೇಳಿದ್ರು. ಅವಾಗ ಹೆದರಿಕೊಂಡು ನಾನು ಇದ್ರೆ ಮತ್ತೆ ಯಜಮಾನ್ರು ಹೇಳಿದೆ ನನಗೆ ಕಷ್ಟ ಆದಿತ್ತು. ಇಲ್ಲ, ಅವರು ಹಾಗೆ ಮಾತಾಡೋದು, ಸರಿ ಏನೋ ಕುಡ್ದಿದ್ರೆ ಏನಂತ ಹೇಳಿದ್ರು, ಡ್ರಿಂಕ್ಸ್ ಮಾಡಿದ್ರೆ ಏನೋ ಬೇಸರ ಮಾಡಿದ್ರು, ಅವ್ರು ಒಳ್ಳೆಯವರು ವ್ಯಕ್ತಿ ಅಂತ ಹೇಳಿದ್ರು. ಮತ್ತೆ ತಿರುಗಾಟ ಆರಂಭ ಆಯ್ತು. ಆ ಪ್ರಸಂಗದಲ್ಲಿ ಆ ಪಾತ್ರವನ್ನೇ ನೋಡ್ಲಿಕ್ಕೆ ಜನ ಬರ್ತಾರೆ. ಅಂಕೋಲ ಭಟ್ಕಳ ಇಲ್ಲ ಬಡಗಿನಲ್ಲಿ ಅವ ಯಾರು ಅಂತ ಕೇಳಲಿಕ್ಕೆ ಮೇಘಮಾಣಿಕ್ಯ ಅಂತ ಪೂಂಜರ ಪ್ರಸಂಗ, ಕೊಟ್ಟಿಗೆರೆ ಅವರ ಪ್ರಸಂಗ. ನಿಮ್ಮ ವೇಷದ ಹೆಸರು ಮೇಘಮಾಣಿಕ್ಯ ಅಂತಲೇ ಹೆಸರು ಆ ಪ್ರಸಂಗದ್ದು. ಅದು ನಾನು ಬೆಳೆಯೂರು ಎಲ್ಲಿವರೆಗೆ ಮುಟ್ಟಿದಂತ ನಾನು ಆ ಪ್ರಸಂಗಕ್ಕೆ ನೀನು ರಜೆ ಮಾಡಬಾರ್ದು ಚಂದ್ರ ಅಂತ ಹೇಳುವಲ್ಲಿವರೆಗೆ ಅವರ ಬಾಯಿಂದಲೇ ಬಂತು. ಬೆಳೆಯೂರು ಒಳ್ಳೆ ಪ್ರಸಂಗ, ಒಳ್ಳೆ ಪಾತ್ರ ನನಗೆ ಸಿಕ್ಕಿದೆ. ಆ ವರ್ಷವೂ ಇವರು ವಾಸುದೇವ ಸ್ವಾಮಿಗಳಿದ್ದರು, ವಿಶ್ವನಾಥ ಶೆಟ್ಟರಿದ್ದರು, ರತ್ನಾಕರ ಶೆಟ್ಟಿ ಧರ್ಮಸ್ಥಳ, ಮತ್ತು ಯಾಜಿಯವರು, ವಿದ್ಯಾಧರ ಜಲವಳ್ಳಿ, ಮಂಕೇಶ್ವರ ನಾಯಕರು, ಮತ್ತು ಶ್ರೀವೇಶಕ್ಕೆ ಕೆದಿಲ ಜಯರಾಮ್ ಭಟ್ರು, ರತ್ನಾಕರ ಶೆಟ್ಟಿ, ಮತ್ತು ಗಣೇಶ್ ಉಪ್ಪುಂದ, ಇವರೆಲ್ಲ ದೊಡ್ಡ ದೊಡ್ಡ ಕಲಾವಿದರು. ಸಾಲಿಗ್ರಾಮದ ಮೇಳದ ನಾಟ್ಯ ಅಭ್ಯಾಸ ಮಾಡ್ಲಿಕ್ಕೆ ಪ್ರಯತ್ನ. ಮತ್ತೆ ನಾನು ಹೋದ ಕೂಡಲೇ ಮತ್ತೆ ಆ ಹಿಮ್ಮೇಳದವರು ಅಷ್ಟು ಹೊಂದಾಣಿಕೆಗೆ ಬರ್ತಾರೆ. ಹಗಲು ನಮ್ಮನ್ನು ಕೂತ್ಕೊಳಿಸಿ ಹೀಗೆ ನಾ ಕುಣಿಬೇಕು, ಹೀಗೆ ಕುಣಿಬೇಕು ಅಂತ ಹೇಳ್ತಾ ಇದ್ರು. ಆ ಹೊಂದಾಣಿಕೆ ಅಂತ ಇಡೀ ವರ್ಷ ತಿರುಗಾಟ ಮಾಡಿದೆ ನಾನು. ಹಾಗಾಗಿ ನಿಮ್ಗೆ ತಿರುಗಾಟ ಸ್ವಲ್ಪ ಈಸಿ ಆಯ್ತು. ಹೌದು ಹೇಳಿ. ಬಡಗಿನ ನಾಟ್ಯ ಈಗಲೂ ಕೂಡ ಬಡಗಿನಲ್ಲ, ಸ್ವಲ್ಪ ಸುಧಾರಿಸ್ತೇನೆ, ಶಾಸ್ತ್ರೀಯವಾಗಿ ಕಲಿಯಿಲ್ಲ. ಮತ್ತೆ ನನಗೆ ಬಡಗಿನಲ್ಲಿ ಒಂದು ಅಭಿಮನ್ಯು ಮಾಡುವ ಬಡಗು ತಿರುಗಾಟ ಮಾಡಿದ ಕಾರಣ ತೆಂಕು ಬಡಗಿನ ಅಭಿಮನ್ಯು ಒಬ್ಬನೇ ಮಾಡಬೇಕು ಅಂತ ಒಂದು ಬೇಡಿಕೆ ಬಂತು. ಇಲ್ಲಿ ನೀರ್ಚಾಲಲ್ಲಿ ಪೆರಡಾಲದವರು ಮಾಡಿಸಿದ್ದು, ಅದು ಮಾಡಿದೆ ನಾನು. ಅರ್ಧದವರೆಗೆ ಬಡಗು ಅಭಿಮನ್ಯು, ಅರ್ಧದಿಂದ ಮತ್ತೆ ತೆಂಕು. ಆ ಮಧ್ಯದಲ್ಲಿ ನಮಗೊಂದು ಗ್ಯಾಪ್ ಕೊಟ್ಟರು, ಇದು ಸಂಸಪ್ತಕರ ಯುದ್ಧದ ಅದು ಒಳ್ಳೆ ಪರಿಣಾಮ ಕೊಟ್ಟಿತ್ತು. ಎಷ್ಟು ವರ್ಷ ಸಾಲಿಗ್ರಾಮ? ಒಂದೇ ವರ್ಷ ತಿರುಗಾಟ ಮಾಡಿದೆ. ಆ 1 ವರ್ಷ ತಿರುಗಾಟನಿಗೆ ಮತ್ತು ಮುಂದುವರಿಸಬೇಕು ಅಂತ ಇತ್ತು. ಮತ್ತೇನಂದ್ರೆ, ಒಂದು ನಮ್ಮ ಊರಿಗೆ ಹತ್ತಿರ ಇಲ್ಲ, ದೂರ ಮನೆಗೆ ಬರ್ಲಿಕ್ಕೆ ಆಗುದಿಲ್ಲ, ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಆಗುದಿಲ್ಲ. ಹಾಗಾಗಿ ಮತ್ತೆ ಬೇಡ ಅಂತ ಕಂಡಿತ್ತು. ಅನಿವಾರ್ಯ ಕಾರಣ ನಾನು ಯಜಮಾನರಲ್ಲಿ ಹೇಳಿದ್ರೆ ಬಿಡುದಿಲ್ಲ ಅಂತ ಗೊತ್ತುಂಟು ನನಗೆ. ಅದಕ್ಕೆ ಅವರಲ್ಲಿ ಹೇಳದೆ ನಾನು ಆವಾಗ ಪುತ್ತೂರು ಮೇಳ ಆರಂಭ ಆಯ್ತು. ಸರಪಾಡಿ ಅಶೋಕ್ ಶೆಟ್ರು, ವರ್ಕಾಡಿ ಎತ್ತಪ್ಪಣ್ಣ, ಸೀತಾರಾಮ್ ಕುಮಾರ್ 3 ಜನ ಸೇರಿ ಪುತ್ತೂರು ಮೇಳವನ್ನು ಹೊರಡಿಸಿದ್ರು. ಆಗ ಪುತ್ತೂರು ಮೇಳಕ್ಕೆ ನೀವು ಬರ್ತೀಯ ಅಂತ ಕೇಳಿದ್ರು. ಅಡ್ವಾನ್ಸ್ ಕೊಟ್ಟರು. ಅಡ್ವಾನ್ಸ್ ಸಿಕ್ಕಿದ ಮೇಲೆ ಕಿಶನ್ ಹೆಗ್ಡೆ ಅವರಿಗೆ ಫೋನ್ ಮಾಡಿದ್ದೆ ನಾನು, ಹೀಗೆ ನಾನು ಮೇಳಕ್ಕೆ ಬರುವುದಿಲ್ಲ ಅಂತ, ನೀನು ಬೇಕು ಅಂತ ಇತ್ತು, ನೀನು ವಿಶ್ವಾಸ ದ್ರೋಹ ಮಾಡಿದ್ದು ಹಾಗೆ ಹೇಳಿದರು. ಒಳ್ಳೆದರಲ್ಲಿ ಇರುವ ದನಿಗಳೇ ನಾನು ಬಿಟ್ಟು ಕೊಡಬೇಕು ಅಂತ. ಆಯ್ತು ಅಂತ ಅಲ್ಲಿಗೆ ಮುಗೀತು. ಮತ್ತೆ 1 ವರ್ಷ ಪುತ್ತೂರು ಮೇಳದಲ್ಲಿ ಒಳ್ಳೆ ತಿರುಗಾಟ. ಅಲ್ಲಿ ಕೂಡ ಹೌದು, ಕೊಳ್ತಿಗೆ ನಾರಾಯಣಗೌಡರು, ರಾಮಪ್ರಸಾದ್ ಪಾತಾಳ, ಇವರು ದೊಡ್ಡ ದೊಡ್ಡ ಕಲಾವಿದರು, ಕರ್ನಾಟಕ ಮೇಳದ ಜೊತೆಯಾಗಿದ್ದವರು ಸಿಕ್ಕಿದ್ರೆಲ್ಲ. ಅಲ್ಲಿ 1 ವರ್ಷದಲ್ಲಿ ಅವರೊಳಗೆ ಏನೋ ಮಾತುಕತೆ ಆಗಿ ಆ ಮೇಳ ಮುನ್ನಡೆಸಲಿಕ್ಕೆ ಆಗ್ಲಿಲ್ಲ. 3 ಜನ ಯಜಮಾನರಾದ ಕಾರಣ ಇವರು ಹೇಳಿದ್ದನ್ನು ಅವರು ಕೇಳಿದ್ರು, ಅವ್ರಿಗೆ ಹೇಳಿದ್ದನ್ನು ಇವರು ಕೇಳಿದ್ರು. ಹಾಗಾಗಿ ಮೇಳ ನಿಂತಿತ್ತು 1 ವರ್ಷದಲ್ಲಿ. ಮತ್ತೆ ನನಗೆ ಏನು ಮಾಡಬೇಕು, ಈ ಮೇಳ ತಿರುಗಾಟ ಇರ್ತಾ ಆಗುವಾಗಲೇ, ನಮ್ಮ ಮೇಳದ ತಿರುಗಾಟ, ಈ ಪುತ್ತೂರು ಮೇಳದ ತಿರುಗಾಟ ಅರ್ಧ ತಿರುಗಾಟ ಆಗ್ತಿರುವಾಗಲೇ ಈಚೆಯಿಂದ ಶಾಂಭಟ್ರು ಮತ್ತು ಎಡನೀರು ಸ್ವಾಮಿಗಳು ಸೇರಿ ಎಡನೀರು ಮೇಳ ಮಾಡ್ತಾರೆ ಅಂತ ಸುದ್ದಿ ಸಿಕ್ಕಿತ್ತು. ನಾನು ಅಗತ್ಯ ಉಂಟ ಇಲ್ಲವೋ ಗೊತ್ತಿರಲಿಲ್ಲ. ಆದರೆ ನನ್ನನ್ನು ಮಾತಾಡಿಸಬೇಕು ಅಂತ ಸ್ವಾಮಿಗಳಿಗೆ ಆಸೆ ಇತ್ತು. ಪುತ್ತೂರು ಮೇಳದ ಆಟದ ಹತ್ತಿರ ಅವರು ಜನ ಕಳಿಸಿದರು, ನಮ್ಮ ಮೇಳ ಆಗ್ತಾ ಉಂಟು, ಬರಬೇಕು ಅಂತ ಹೇಳಿದರು. ಅಂದರೆ ಎಡ್ನೀರಿನ ಸಂಪರ್ಕ ನನಗೆ ಅದಕ್ಕಿಂತ ಮೊದಲೇ ಇತ್ತು. ಹೇಗೆಂದರೆ, ಅಲ್ಲಿ ಯಕ್ಷೋತ್ಸವ ಆಗ್ತಾ ಇತ್ತು ಎಡ್ನೀರಲ್ಲಿ. ಆವಾಗ ನನ್ನ ಶ್ರೀಧರ ಭಂಡಾರಿಗಳು ಅವರು ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ನನ್ನ ವೇಷ ಎಲ್ಲ ಸ್ವಾಮಿಗಳು ನೋಡಿದ್ದಾರೆ, ಮೊದಲಿನ ಸ್ವಾಮಿಗಳು, ಕೇಶವಾನಂದ ಭಾರತಿ ಶ್ರೀಪಾದಂಗಳವರು. ಅಲ್ಲಿಂದ ನಾ ಬರ್ತೇನೆ ಅಂತ ಹೇಳಿದೆ. ಸಂಬಳ ಎಷ್ಟು ಕೊಡಬೇಕು ಅಂತ ಕೇಳಿದೆ. ಸಂಬಳ ನಾನು ಹೇಳಲಿಕ್ಕಿಲ್ಲ ಮಠದ ವಿಷಯದಲ್ಲಿ. ಎಷ್ಟು ಕೊಟ್ಟರೆ ಅದನ್ನು ಪ್ರಸಾದ ಅಂತ ಸ್ವೀಕರಿಸ್ತಾರೆ ಸ್ವಾಮಿಗಳು. ಯಾವಾಗ ಮಾತಾಡಲಿಕ್ಕೆ ಬರಬೇಕು ಅಂತ ಅವರು ಸೌತಾಡ್ಕಕ್ಕೆ ಬಂದಿದ್ರು ಒಮ್ಮೆ. ಅಲ್ಲಿ ಮೂಡಪ್ಪ ಸೇವೆ ಇತ್ತು, ಅದಕ್ಕೆ ಸ್ವಾಮಿಗಳು ಅಲ್ಲಿ ಗೆಸ್ಟ್ ಆಗಿ ಬಂದಿದ್ರು. ಅಲ್ಲಿಗೆ ನಾನು ಹೋದೆ, ಮಾತಾಡಿಸಿದೆ. ಸಂಬಳದ ಬಗ್ಗೆ ನೀವು ಕೊಟ್ಟದ್ದು ಕೊಡ್ತೇನೆ, ಬರಬೇಕು ಅಂತ ಆಯಿತು. ಅದು ಆವಾಗ
ಕುಂಟಾರು ಮೇಳವಿತ್ತು, ಕುಂಟಾರು ಮೇಳ ನಿಲ್ಲಿಸುವ ಸಂದರ್ಭ, ಪುತ್ತೂರು ಮೇಳವು ನಿಲ್ಲುವ ಸಂದರ್ಭ, ಈ ಎಲ್ಲಾ ಕಲಾವಿದರನ್ನು ಒಟ್ಟು ಸೇರಿಸಿದ್ರು. ಈಗ ಶ್ಯಾಮ್ ಭಟ್ರಿಗೆ ಯಾರ ಆತ್ಮೀಯ ಕಲಾವಿದರಿದ್ದಾರ ಅವರನ್ನು ಆ ಮೇಳಕ್ಕೆ ಸೇರ್ಪಡೆಗೊಳಿಸಿದ್ರು. ಈ ಮೇಳದ ಉಳಿದ ಮೇಳಗಳಿಂದ ಅಲ್ಲಿ ಯಾರೆಲ್ಲಿದ್ದಾರೆ ಅವರನ್ನು ಸೇರ್ಪಡೆಗೊಳಿಸಿದ್ರು. ಒಟ್ಟು ದೊಡ್ಡ ಸಟ್ಟ ಆಯ್ತು ಅದು. ಅಂದ್ರೆ ಒಂದು ದೇವಿಮಾತ್ಮ ಅದ್ಭುತವಾಗಿ ಮಾಡಬಹುದು ಅಂತ ದೇವಿಮಾತ್ಮೆಗೆ ಸಟ್ಟ ಮಾಡಿದವರು. ಪುತ್ತೂರು ಮೇಳವನ್ನ ನಿಲ್ಲಿಸಿದ ಸಂದರ್ಭ ನೀವು ಎಡನೀರು ಮೇಳಕ್ಕೆ ಬರ್ತೀರಿ ಅನ್ನುವಂಥದ್ದು. ಹೌದು. ಎಡನೀರು ಮೇಳಕ್ಕೆ ನಿಮ್ಮನ್ನ ತಿರುಗಾಟಕ್ಕೆ ನೀವು ಏನು ಜೊತೆಯಾಗ್ತೀರಿ. ಚಂದ್ರಣ್ಣ, ಪುತ್ತೂರು ಮೇಳದಲ್ಲಿ ತಿರುಗಾಟ ಮಾಡಿ ತದನಂತರ ಎಡನೀರು ಮೇಳಕ್ಕೆ ಬರ್ತೀರಿ. ಆ ಎಡನೀರು ಮೇಳದಲ್ಲಿ ಎಷ್ಟು ವರ್ಷ ತಿರುಗಾಟ ಮಾಡಿದ್ದೀರಿ? 4 ವರ್ಷ ಎಡನೀರು ಮೇಳದಲ್ಲಿ ತಿರುಗಾಟ. ಅದರಲ್ಲಿ ಆರಂಭದ ದಿನಗಳಲ್ಲಿ ಅದರಲ್ಲಿ ಎಲ್ಲ ಪೌರಾಣಿಕ ಪ್ರಸಂಗಗಳೇ ಆಗ್ತಾ ಇತ್ತು. ಕನ್ನಡ ಪ್ರಸಂಗ. ಹೌದು, 2 ವರ್ಷ ಪೌರಾಣಿಕ ಪ್ರಸಂಗಗಳೇ ಆಗ್ತಾ ಇದ್ದದ್ದು. ಮತ್ತೆ 3ನೇ ವರ್ಷ ಆಗೋಕ್ಕೂ ಒಂದು ತುಳು ಪ್ರಸಂಗವನ್ನು ಆಡ್ಲಿಕ್ಕೆ ಆರಂಭ ಮಾಡಿದ್ರು. ಈ 2 ವರ್ಷ ತಿರುಗಾಟ ಆಗುವಾಗ ಅದರಲ್ಲಿ ನನಗೆ ಪ್ಲಸ್ ಆದ್ದೇನೆಂದ್ರೆ, ನಮಗೆ ಬೇಕಾದ ಕಲಾವಿದರು, ಒಡನಾಟದಲ್ಲಿ ಇದ್ದ ಕಲಾವಿದರು ಎಲ್ಲ ನಾವು ಒಟ್ಟಾದ ಅದರಲ್ಲಿ ಕೊರಗುಪ್ಪಿ ಶೆಟ್ಟರು, ಶಿವರಾಮ ಜೋಗಿ, ಶಿನಪ್ರೈಗಳು, ಮತ್ತೆ ಕರ್ನಾಟಕ ಮೇಳದವರು ವಾಪಸ್ ಸಿಕ್ಕಿದ್ರು. ಹೌದು, ಕರ್ನಾಟಕ ಮೇಳದವರು ಸಿಕ್ಕಿದ್ರು, ಮತ್ತೆ ಕಟೀಲು ಮೇಳದವರು, ಮತ್ತೆ ನಾವು ಮಳೆಗಾಲದಲ್ಲಿ ಒಟ್ಟಾಗ್ತಾ ಇದ್ದ ಕಲಾವಿದರು ಎಲ್ಲ ಸಿಕ್ಕಿದ್ರು. ಹೌದು, ಅಂಬಪ್ರಸಾದರ ಪಾತಾಳ, ಮತ್ತೆ ಸಂಜಯ್ ಕುಮಾರ್, ದಿವಾಕರ್ ರೈ ಸಂಪಾಜೆ, ನನಗೆ ಜೊತೆ ವೇಷ ಆಗಿ ದಿವಾಕರ್ ರೈ ಸಂಪಾಜೆ. ಅದಕ್ಕಿಂತ ಮೊದಲು ನಾವು ಜೊತೆ ವೇಷ ಮಾಡ್ತಾ ಇದ್ದೇವೆ ಹೊರಗೆ. ಆದ್ರೆ ಮೇಳದಲ್ಲಿ ಕಂಟಿನ್ಯೂ ಆಗಿ ತಿರುಗಾಟ ಜೊತೆ ವೇಷಗಳು ಸಿಕ್ಕಿದ್ದು ದಿವಾಕರ್ ಸಂಪಾಜೆ. ಎರಡನೇರಲ್ಲಿ ಎಷ್ಟು 4 ವರ್ಷ 2 ವರ್ಷ ತಿರುಗಾಟ ಆಯ್ತು. 2 ವರ್ಷ ತಿರುಗಾಟ ಆಗಿ ಅಲ್ಲಿ ಮೇಳದಲ್ಲಿ ಸ್ವಲ್ಪ ಕ್ಲಾಶ್ ಆಗಿ ಮೇಳ ಇಬ್ಬಾಗ ಆಯ್ತು. ಇಬ್ಬಾಗ ಒಂದು ಹೊಸನಗರ ಮತ್ತು ಎಡನೀರು ಮೇಳ ಆಯ್ತು. ಆವಾಗ ನಾವು ಸ್ವಾಮಿಗಳ ನಮ್ಮನ್ನು ಮಾತಾಡಿಸಕ ಸ್ವಾಮಿಗಳ ಒಟ್ಟಿಗೆ ಇರಬೇಕಾಯ್ತು. ಮತ್ತೆ ಕೆಲವರೆಲ್ಲ ಟೀಮ್ ಹೊಸನಗರ ಟೀಮ್ ಆಯ್ತು. ನೀವು ನಾನು ಎಡ್ನೀರಲ್ಲಿ 2 ವರ್ಷ ಮತ್ತೆ 2 ವರ್ಷ ತಿರುಗಾಟ ಮಾಡಿದ್ರಿ. ಮತ್ತೆ 2 ವರ್ಷ ತಿರುಗಾಟ ಮಾಡೋದು ನಾವು ಕಲಾವಿದರನ್ನು ಬೇರೆ ಬೇರೆ. ಆಗ ಕೂಡ ಅಮ್ಮಣ್ಣಯರೆಲ್ಲ ಸಿಕ್ಕಿದ್ರ? ಹಿಮ್ಮೇಳಕ್ಕೆ ಅಮ್ಮಣ್ಣಯರು 2 ವರ್ಷ ತಿರುಗಾಟದಲ್ಲಿ ಅಮ್ಮಣ್ಣಯರು, ಪದ್ಯಾಣ ಗಣಪತಿ ಭಟ್ರು, ಶಬರೆಯರು 3 ಜನ ದಿಗ್ಗಜ ಭಾಗವತ. ಹಿಮ್ಮೇಳಕ್ಕೂ ಹಾಗೆ ಶಂಕರನಾರಾಯಣ ಭಟ್ರು, ಪದ್ಮನಾಭ ಉಪಾಧ್ಯಾಯರು, ದೇಲಂತ ಮಂಜಲ್, ಪ್ರಭಾಕರ ಗೌರ ಇವರೆಲ್ಲ ದೊಡ್ಡ ಸಟ್ಟೆ ಅದು. 2 ವರ್ಷ ತಿರುಗಾಟಾಗಿ ಇಬ್ಬಾಗ ಆಯ್ತು ಮೇಳ ಇಬ್ಬಾಗ ನಾವು ಅಲ್ಲಿ ಉಳಿಬೇಕಾಯ್ತು. ಉಳಿಯುವಾಗ ಅಮ್ಮಣ್ಣಯರು ಅಲ್ಲೇ ಉಳಿದ್ರು. ಈ ಪದ್ಯಾಣದವರು ಆಚೆ ಹೊಸನಗರ ಮೇಳಕ್ಕೆ ಹೋದ್ರು. ಈ ಮೇಳದಲ್ಲಿ ಬೇರೊಂದು ನಾವು ಹುಡುಕಿ ಕಲಾವಿದರನ್ನು ಸೆಟ್ ಮಾಡಿ ಮೇಳ 2 ವರ್ಷ ನಡೆಯಿತು. ನಡೆದು ಮತ್ತೆ 2 ವರ್ಷ ಆಗುವಾಗ ಮತ್ತೆ ಮೇಳ ನಿಲ್ಲಿಸಿದ್ದು ಅಂತ ಸ್ವಲ್ಪ ಸಾಕಾಯ್ತು ಅಂತ ಆಯ್ತು ಸ್ವಾಮಿಗಳಿಗೆ. ಹೌದು, ಆ ಎಡ್ನೀರು ಮೇಳದ ನನ್ನ ತಿರುಗಾಟ ಆರಂಭ ಆದ ಮೇಲೆ ನನಗೆ ಸ್ವಲ್ಪ ಪೌರಾಣಿಕದ್ದು ವೇಷಗಳು ಬಂದದ್ದು, ವೇಷಗಳನ್ನು ಮಾಡಿಸಿದ್ದು ಸ್ವಾಮಿಗಳು, ಮತ್ತೆ ಶ್ಯಾಮ್ ಭಟ್ರು ಸಪೋರ್ಟ್ ಮಾಡಿದ್ದು. ಅವರಿಂದ ಕನ್ನಡ ಭಾಷೆ ಸ್ವಲ್ಪ ನಮ್ಗೆ ಹಿಡಿತ ಸಿಕ್ಕಿತ್ತು. ಅದಕ್ಕಿಂತ ಮೊದಲು ಏನಿದ್ರು ತುಳು ಪ್ರಸಂಗ, ಮಳೆಗಾಲದಲ್ಲಿ ಮಾತ್ರ ನಮಗೆ ಪೌರಾಣಿಕ ನಿರಂತರವಾಗಿ ನನಗೆ ಆರಂಭದಲ್ಲಿ ತುಳು ಮಾತಾಡಿ ಕನ್ನಡ ಸ್ವಲ್ಪ ಕಷ್ಟ ಆಗ್ತಿತ್ತು. ಹೌದು, ಆದರೂ ಸ್ವಲ್ಪ ಪ್ರಯತ್ನ ಪಟ್ಟ ಕಾರಣ ಮತ್ತೆ ಹಿರಿಯ ಕಲಾವಿದರು ಇದ್ರು. ಹೇಗೆ ಒಂದು ಪಾತ್ರದ ಚಿತ್ರಣ, ಹೇಗೆ ಆ ಪಾತ್ರ ಹೇಗೆ ಹೋಗುದು, ಆ ಪಾತ್ರದ ಸ್ವಭಾವ ಹೇಗೆ ಎಲ್ಲ ಕೇಳಿ ನಾವು ಅಭ್ಯಾಸ ಮಾಡ್ತಾ ಇದ್ದೆವು. ಹಾಗೆ 2 ವರ್ಷ ಪೌರಾಣಿಕ ಪ್ರಸಂಗ ಆಯ್ತು. ಮತ್ತೆ 3ನೇ ವರ್ಷ ಒಂದು ಬ್ರಹ್ಮಮುಗೇರ್ ಅಂತ ಪ್ರಸಂಗ, ಮತ್ತೊಂದು ಗೋಕರ್ಣ ಅಂತ ಒಂದು ಪ್ರಸಂಗ ಇತ್ತು 2ನೇ ವರ್ಷ. 3ನೇ ವರ್ಷ ಬ್ರಹ್ಮಮುಗೇರ್. 4ನೇ ವರ್ಷಕ್ಕಾಗೂ ನಿಲ್ಲಿಸಿದ್ರು ಮೇಳ ನಿಲ್ಲಿಸ್ತೇನೆ ಅಂತ ಹೇಳಿದ ಕೂಡಲೇ ಆವಾಗ ಧರ್ಮಸ್ಥಳ ಮೇಳದ ನಾನು ಎಡ್ನೀರಲ್ಲಿರುವಾಗ ಎಡ್ನೀರು ಮೇಳದ ಆಟ ಧರ್ಮಸ್ಥಳ ಮೇಳದಲ್ಲಿ ಆಗ್ತಾ ಕೊನೆಯ ಕ್ಷಣದಲ್ಲಿ ಇದು ನಾನು ಅಲ್ಲಿ ಎಡ್ನೀರು ಮೇಳ ನಿಂತಿತ್ತು ಅಂತ ಗೊತ್ತಾದ ಕೂಡಲೇ ಇಲ್ಲಿಂದ ಜನ ಕಳಿಸಿದ್ರು. ಹೌದು, ಹೀಗೆ ಮೇಳಕ್ಕೆ ಬರಬೇಕು ಅಂತ. ಇದು ಎಷ್ಟನೇ ಇಸವಿ ನೆನಪುಂಟ? ಧರ್ಮಸ್ಥಳ ಮೇಳಕ್ಕೆ ಯಾವಾಗ? 2008ರಲ್ಲಿ ಧರ್ಮಸ್ಥಳಕ್ಕೆ ಸೇರ್ಪಡೆ. 2008ರಿಂದ ತಿರುಗಾಟ ಧರ್ಮಸ್ಥಳ ಮೇಳದಲ್ಲಿ. ಎಡನೀರು ಮೇಳದಲ್ಲಿ ಒಂದಷ್ಟು ವರ್ಷ ತಿರುಗಾಟವನ್ನ ಮಾಡ್ತೀರಿ. 3 ವರ್ಷ 4 ವರ್ಷ ತಿರುಗಾಟ ಮಾಡಿ ಕಾವಂದರ ಮಾತಿನ ಮೇರೆಗೆ ನೀವು ಧರ್ಮಸ್ಥಳ ಮೇಳಕ್ಕೆ ಬರುವಂತಹ ಒಂದು ಸಂದರ್ಭ ಒದಗಿ ಬರ್ತದೆ. ಹೇಗೆ ನಿಮ್ಮ ಧರ್ಮಸ್ಥಳ ಮೇಳಕ್ಕೆ ಬಂದ್ರಿ? ನೀವು ಅಲ್ಲಿಂದ ಹೇಗೆ ಮುಂದುವರೆದ್ರಿ? ಏನು ನಾನು ಬೇರೆ ಮೇಳದಲ್ಲಿ ಇದ್ರೂ ಕೂಡ ಧರ್ಮಸ್ಥಳದಲ್ಲಿ ನಾನು ಕಲಿತ ಕಾರಣ ಧರ್ಮಸ್ಥಳದವರಿಗೆಲ್ಲ ಪರಿಚಯ ಇತ್ತು. ಪೂಜ್ಯ ಕಾವಂದರಿಗೂ ನನ್ನ ಪರಿಚಯ ಇತ್ತು, ಸಣ್ಣದನಿಗಳಿಗೂ ಪರಿಚಯ ಇತ್ತು. ನಾನು ಇಲ್ಲಿ ಧರ್ಮಸ್ಥಳ ಮೇಳದಲ್ಲಿ ಕೊನೆಯ ಸೇವೆಗೆ ವೇಷ ಮಾಡ್ತಾ ಇದ್ದೆ. ವರ್ಷಂಪ್ರತಿ ನಾನು ಇಲ್ಲಿ ಸೇವೆ ಮಾಡ್ತಾ ಇದ್ದೆ. ಅವಾಗ ಯಾರು ಏನು ಅಂತ ಎಲ್ಲ ಮಾತಾಡಿಸ್ತಾ ಇದ್ದೆ. ಆಗ ನಿಮಗೆ ಆಲ್ರೆಡಿ ಒಂದು 15-20 ವರ್ಷ ಮೇಳ ತಿರುಗಾಟದ ಅನುಭವ ಆಗಿದೆ. ಇಲ್ಲಿ ನಮ್ಮ ವೇಷ ಹೋದಾಗ ಯಾರು ನೀನ್ ಯಾರು ಎಲ್ಲಿ ಹೇಗೆ ಆಗ ಪುಂಡುವೇಷದಲ್ಲಿ
ನನಗೆ ಹೆಚ್ಚಾಗಿ ಪುಂಡುವೇಷದ ಬಗ್ಗೆ ಆಸಕ್ತಿ ಇದ್ದದ್ದು, ಆದ್ರೆ ನಾನು ಮಾಡ್ತಾ ಇದ್ದದ್ದು ಶ್ರೀವೇಷ. ಶ್ರೀವೇಷ. 10-15 ವರ್ಷ ಶ್ರೀವೇಷ ಶ್ರೀವೇಷ ಹೆಚ್ಚಾಗಿ ಮಾಡ್ತಾ ಮಾಡ್ತಾ ಇದ್ದೆ. ಧರ್ಮಸ್ಥಳ ಮೇಳದಲ್ಲಿ ಅದೇ ಪೂಜಾ ಕಾವಂತರು ನಮ್ಮನ್ನು ಮೇಳಕ್ಕೆ ಮಾತಾಡಿಸಿದ್ರು. ಮೇಳದ ಆರಂಭ 2008ರಲ್ಲಿ ಧರ್ಮಸ್ಥಳ ಮೇಳಕ್ಕೆ ಧರ್ಮಸ್ಥಳ ಮೇಳಕ್ಕೆ ಸರಿ, ತಿರುಗಾಟ ಆರಂಭ ಆಗ್ತದೆ. ಆರಂಭ ಆಯ್ತು. ನಿರಂತರವಾಗಿ ಈಗ ಒಂದು 19-18 ವರ್ಷಗಳ ತಿರುಗಾಟ ಧರ್ಮಸ್ಥಳ ಮೇಳದಲ್ಲಿ ಮೇಳದಲ್ಲಿ ಇದ್ದೇನೆ. ನೀವು 2008ರಲ್ಲಿ ಧರ್ಮಸ್ಥಳ ಮೇಳಕ್ಕೆ ಬಂದ ಸಂದರ್ಭ, ನಿಮಗೆ ಅಲ್ಲಿ ಯಾವ ವೇಷಕ್ಕಾಗಿ ನಿಮ್ಮನ್ನ ಬರೆಸಿರುವಂತ? ಪುಂಡುವೇಷ ಅಂತ ಹೌದು ಅಥವಾ ಹೇಗೆ, ಯಾವ್ದ ವೇಷಕ್ಕೆ? ನಾನು ಧರ್ಮಸ್ಥಳ ಮೇಳಕ್ಕೆ ಕಾವಂದರು ಬಂದು ನನ್ನನ್ನು ಕರೆಸಿ ಮಾತಾಡಿಸಿದ್ರು. ಆಮೇಲೆ ನಾನು ನನ್ನ ಶ್ರೀಧರ ಭಂಡಾರಿಗಳಲ್ಲಿ, ಪುತ್ತೂರು ಶ್ರೀಧರ ಭಂಡಾರಿಗಳಲ್ಲಿ ಒಂದು ಮಾತು ಕೇಳಿದೆ. ಈಗ ನನ್ನ ಮೇಳಕ್ಕೆ ಕರೆಸಿದ್ದಾರೆ, ಹೇಗೆ ಬರ್ಬೋದು, ನನಗೆ ಕಷ್ಟ ಆಗಲಿ. ಯಾರಾದ್ರೂ ಮೇಳ ಬಿಟ್ಟಿದ್ರ? ನಿಮ್ಮನ್ನ ಬರೆಸಬೇಕಿಲ್ಲ, ಜನರ ಕಲಾವಿದರ ಕೊರತೆ ಇತ್ತ? ಕಲಾವಿದರ ಕೊರತೆ ಅಂದ್ರೆ ಶಶಿಧರ ಕುಲಾಲ್ ಅದರಲ್ಲಿ ಇದ್ದ. ಆ ವರ್ಷ ಅವ ಬಿಟ್ಟದ್ದು, ಅವ ಫಾರಿನ್ಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ಅಲ್ಲಿ ಕಾರಣ ಕೊಟ್ಟು ಅವ ಬಿಟ್ಟ. ಆ ಸ್ಥಾನಕ್ಕೆ ಒಂದು ಜನ ಬೇಕಿತ್ತು, ಶ್ರೀಧರ ನನ್ನ ಜೊತೆಗೆ ವೇಷ ಮಾಡ್ಲಿಕ್ಕೆ ಜನ ಬೇಕಿತ್ತು. ಅದು ನನಗೆ ಸ್ವಲ್ಪ ಹೆದರಿಕೆ ಇತ್ತು. ಧರ್ಮಸ್ಥಳ ಮೇಳದ ತಿರುಗಾಟ ಅಷ್ಟು ಸುಲಭ ಅಲ್ಲ. ಒಂದು ರಂಗಸ್ಥಳಕ್ಕೆ ಹೋಗ್ಬೇಕು ಅಂತಂದ್ರೆ ಒಂದು ಹೆದರಿಕೆ ಇರ್ತದೆ ಆ ಮೇಳದ ಹಾಗೆ. ಧರ್ಮಸ್ಥಳ ಮೇಳದಲ್ಲಿ ನಾನು ಶ್ರೀಧರ ಭಂಡಾರಿಗಳಲ್ಲಿ ಕೇಳಿದೆ, ಹೀಗೆ ಮೇಳಕ್ಕೆ ಕರೀತಾ ಇದ್ದಾರೆ. ಅವರು ಒಂದು ಮಾತು ಹೇಳಿದ್ರು, ನೀನು ಯಾವಾಗ ಬರ್ತೀನಿ ಅಂತ ನಾನು ಕಾಯ್ತಾ ಇದ್ದೆ, ನೀನು ಬರಬೇಕು, ಮೇಳದಲ್ಲಿ ಒಳ್ಳೆ ರೀತಿಯಲ್ಲಿ ತಿರುಗಾಟ ಮಾಡು, ನನ್ನ ಸ್ಥಾನವನ್ನು ನಿನಗೆ ಬಿಟ್ಟು ಕೊಡ್ತೇನೆ ಅಂತ ಹೇಳಿ. ಖುಷಿ ಆಯ್ತು. ಶ್ರೀಧರ ಭಂಡಾರಿಗಳು ಖುಷಿ ಆಯ್ತು. ಮೇಳದ ತಿರುಗಾಟ ಮತ್ತೆ ಆರಂಭ ಆಯ್ತು. ಅಂದ್ರೆ ಶ್ರೀಧರ ಭಂಡಾರಿಗಳು ನಾನು ಮಳೆಗಾಲದ ಟೂರಲ್ಲಿ ಅವರ ಜೊತೆಗೆ ಇದ್ದೆ. ನಾನು ಹೌದು, ಮಳೆಗಾಲದಲ್ಲಿ ನನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಸಾಧಾರಣ ಒಂದು 10-15 ವರ್ಷ ಅವರ ಜೊತೆಗೆ ಇದು ಮೇಳ, ನಾನು ಅವರ ಜೊತೆಗೆ ಮೇಳದಲ್ಲಿ ತಿರುಗಾಟ ಮಾಡುವ ಮೊದಲು ಅಷ್ಟು ವರ್ಷ ಅವರ ಜೊತೆಗೆ ಇದ್ದೆ. ನಿಮಗೆ ಸಿಕ್ಕಿದ್ರು ಜೊತೆಗೆ ಅಲ್ಲಿ ಮೇಳದಲ್ಲಿ, ಇದು ಮಳೆಗಾಲದ ತಿರುಗಾಟ. ಮಳೆಗಾಲದ ತಿರುಗಾಟ ಅಂತ ಹೇಳಿದ್ರೆ ಕರ್ನಾಟಕ ಮೇಳದ ಹೌದು. ಇವರು ಎಲ್ಲಿ ಸಿಗ್ತಾ ಇದ್ರು ಅಂದ್ರೆ ಮೇಳದ? ಅವರ ಟೀಮ್ ಇತ್ತು, ನಿಮ್ಮನ್ನ ಕರಿತಾ ಇದ್ರು. ಮಾಲಿಂಗೇಶ್ವರ ಪ್ರವಾಸಿ ಯಕ್ಷಗಾನ ಮಂಡಳಿ ಅದರಲ್ಲಿ ಹೋಗ್ತಾ ಇದ್ರು, ಅದ್ರಲ್ಲಿ ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ಮಳೆಗಾಲದಲ್ಲಿ ತುಂಬಾ ಆಟ ಕೊಡ್ತಾ ಇದ್ರು. ಹೀಗೆ ಧರ್ಮಸ್ಥಳ ಮೇಳಕ್ಕೆ ಸೇರ್ಪಡೆ ಆದ್ಮೇಲೆ ಸೇರಿದ 2ನೇ ವರ್ಷದಲ್ಲಿ, ಸೇರಿದ ವರ್ಷವೇ ಅವರ ಅಭಿಮನ್ಯು ನನಗೆ ಬಿಟ್ಟು ಕೊಟ್ಟಿದ್ದಾರೆ. ಹೌದು, ನೀನು ಮಾಡ್ಬೇಕು. ಆ ಸಂದರ್ಭ ಅವರಿಗೆ ವಯಸ್ಸಾಗಿತ್ತು, ಆದ್ರೂ ಮಾಡ್ತಾ ಇದ್ರು. 60ರ ಆಸುಪಾಸ. ಯಾರಿಗೆ ಬಿಟ್ಟು ಕೊಡೋರು ಮಾಡಿಸಿದ್ದಾರೆ. ಅದಕ್ಕೆ ಹೊಳ್ಳರು ಪೂರಕರಾಗಿ ಒದಗಿ ಬಂದರು ಭಾಗವತಿಗೆ. ಹೌದು, ಅವರಲ್ಲಿ ಹೇಳಿ ಒಮ್ಮೆ ಮಾಡಿದ್ಮೇಲೆ ಮತ್ತೆ ಅದು ಪಾಸ್ ಆಯ್ತು ಅಂತ ಹೇಳಿ ಮತ್ತೆ ಕಂಟಿನ್ಯೂ. ಹೇಗಾಯ್ತು ಫಸ್ಟ್ ಅಭಿಮನ್ಯು ಮಾಡುವಂತದ್ದು? ಬೇರೆ ಕಡೆ ಮಾಡಿದ್ದೇನೆ, ಬೇರೆ ಕಡೆಗೆ ಎಡ್ನೀರು ಮೇಳದಲ್ಲಿ ಮಾಡಿದ್ದೇನೆ, ಎಲ್ಲ ಮಾಡಿದ್ದೇನೆ. ಧರ್ಮಸ್ಥಳ ಮೇಳದಲ್ಲಿ ಧರ್ಮಸ್ಥಳ ಮೇಳದ ಒಂದು ಚೌಕಟ್ಟೆ ಬೇರೆ, ಒಂದು ಇಂತಿಷ್ಟೇ ಅಂತ ಅತಿರೇಕ ಆಗಬಾರ್ದು ಹೀಗೆಲ್ಲ ಉಂಟು. ನಂದು ಅತಿರೇಕ ಆಗ್ತಾ ಇಲ್ಲ. ಇದು ಹೊಳ್ರು ಅದಕ್ಕೆ ಸರಿಯಾಗಿ, ಅಂದ್ರೆ ಹೊಳ್ರು ನನಗೆ ಅದಕ್ಕಿಂತ ಮೊದಲು ಸಿಗ್ತಾ ಇದ್ರು ಕೆಲವು ಆಟ, ಹೊರಗಿನ ಆಟಗಳು. ಆವಾಗ ಹೊಳ್ರು ಮತ್ತು ರಾಮಕೃಷ್ಣ ಮಯ್ಯರು ಭಾಗವತ ಇಬ್ರು. ಫಸ್ಟಿಗೆ ಮಯ್ಯರು ಕೂತ್ಕೊಳ್ತಿದ್ರು, ಮತ್ತೆ ಹೊಳ್ರು. ಆವಾಗಲೂ ಹಾಗೆ ದೊಡ್ಡ ದೊಡ್ಡ ಕಲಾವಿದರಿ, ನಮ್ಮ ಒಬ್ಬರ ಉಮೇಶ್ ಶೆಟ್ರು, ಮತ್ತೆ ನಿಡ್ಲೆ ಗೋವಿಂದ ಭಟ್ರು, ಕುಂಬ್ಳೆ ಶ್ರೀಧರರಾವ್, ಮತ್ತೆ ಪುತ್ತೂರು ಗಂಗಾಧರಣ್ಣ, ವಸಂತಗೌಡ ಕಾಯಟ, ಸೂರ್ಯಕುಮಾರ್ ಗೋವಿಂದ ಭಟ್ರು, ಹಿರಿಯ ಕಲಾವಿದರು, ಮತ್ತೆ ಮಹೇಶ್ ಮಣ್ಣಿನ ಹಾಸ್ಯಗಾರರು, ಮತ್ತೆ ಕೆದಿಲ ಜಯರಾಮ್ ಭಟ್ರು ಶ್ರೀವೇಷಕ್ಕೆ, ಮತ್ತೆ 2ನೇ ಶ್ರೀ ಈಶ್ವರ ಪ್ರಸಾದ್ ಧರ್ಮಸ್ಥಳ, ಪದ್ಮನಾಭ ಶೆಟ್ಟಿ ಕನ್ನಡಿಕಟ್ಟೆ, ಇವರೆಲ್ಲ ಆ ವರ್ಷ ಪ್ರಥಮದ ವರ್ಷ ಇದ್ರು. ಮತ್ತೆ ಒಬ್ಬೊಬ್ಬರು ಸೇರ್ಪಡೆ, ಹರೀಶ್ ಶೆಟ್ಟಿ ಮಣ್ಣ, ಮತ್ತೆ ಶಬರೀಶ ನಿರ್ಗಮನ ಆಗುವಾಗ ಎಲ್ಲ ಬೇಡ ಲಕ್ಷ್ಮಣ ಗೌಡರು ಇದ್ದರು, ಬೇರೆ ಬೇರೆ ಕಲಾವಿದರು. ಹೀಗೆ ಈಗ ಧರ್ಮಸ್ಥಳ ಮೇಳದಲ್ಲಿ 19 ವರ್ಷ ತಿರುಗಾಟ ಆಯ್ತು. ಹೇಗಾಯ್ತು ತಿರುಗಾಟಗಳು? ಇಷ್ಟು ಅನುಭವ, ಧರ್ಮಸ್ಥಳ ಮೇಳದ ಅನುಭವ ಹೇಳುದಾದ್ರೆ, ಈಗ ಹೆಚ್ಚಿಗೆ ಕುಂದಾಪುರ ಬದಿಯಲ್ಲಿ ಆಟ ಇರ್ತದೆ, ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಥವಾ ಹೇಗೆ? ಎಲ್ಲಾ ಮೇಳದ ತಿರುಗಾಟವು ನನಗೆ ಒಳ್ಳೆ ಅನುಭವ ಮಾತ್ರ ಅಲ್ಲ, ನನಗೆ ಸಂತೋಷವನ್ನು ಕೊಟ್ಟಿದೆ. ಯಾಕಂದ್ರೆ ಒಂದೊಂದು ಮೇಳದ ಯಜಮಾನರ ಮನೋಧರ್ಮ ಒಂದೊಂದು ರೀತಿ. ಅದಕ್ಕೆ ನಾವು ಒಗ್ಗಿಕೊಳ್ಬೇಕಿದ್ರೆ ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಅವರ ಮನೋಧರ್ಮವನ್ನು ಅರಿತು ನಾವು ನಮ್ಮದು ಯಾವುದೇ ಒಂದು ಸಮಸ್ಯೆ ಮೇಳಕ್ಕೆ ಆಗದೇ ಇದ್ರೆ ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸ್ತಾ ಇದೆ. ಅದು ನನಗೆ ಈ ಪೌರಾಣಿಕದಲ್ಲಿ ತಿರುಗಾಟ ಮಾಡ್ಬೇಕು ಅಂತ ಆಸೆ ಇದ್ದದಕ್ಕೆ ಒಂದು ಎಡ್ನೀರು ಮೇಳ ಸಿಕ್ಕಿತ್ತು. ಆಮೇಲೆ ಧರ್ಮಸ್ಥಳ ಮೇಳ ಸಿಕ್ಕಿತ್ತು. ನಾನು ಎಡ್ನೀರಲ್ಲಿ ನಾನು ಯಾವುದೆಲ್ಲ ಪಾತ್ರಗಳನ್ನು ಮಾಡಬೇಕು ಅಂತ ಆಸೆ ಪಟ್ಟಿದ್ದೇನೋ ಅದೆಲ್ಲವನ್ನು ಸ್ವಾಮಿಗಳು ಮಾಡಿಸಿದ್ದಾರೆ. ನಿನ್ನಿಂದ ಆಗ್ತದೆ ಮಾಡು ಅಂತ ನನಗೆ ಉತ್ತೇಜನ ಕೊಟ್ಟು ಮಾಡಿಸಿದ್ದಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ನನಗೆ ಕಷ್ಟ ಆಗಲಿಲ್ಲ. ಪುಂಡುವೇಷಗಳಲ್ಲಿ ಯಾವುದೋ ಪುಂಡುವೇಷಗಳು ಉಂಟು ಅದನ್ನೆಲ್ಲ ಮಾಡಿಸಿದ್ದಾರೆ. ಅದರಲ್ಲಿ ಚೆನ್ನಪ್ಪ ಶೆಟ್ಟಿ ಎಡ್ನೀರು ಮೇಳದಲ್ಲಿ 2 ವರ್ಷ ತಿರುಗಾಟ ಆದ್ಮೇಲೆ ಚೆನ್ನಪ್ಪ ಶೆಟ್ಟರು ಬಂದರು. ಅರ್ಥಗಾರಿಕೆಗೆ ಭಾಸ್ಕರಾಚಾರ್ಯ ಇವರೆಲ್ಲ ಒಟ್ಟು ಅದೆಲ್ಲವೂ ಧರ್ಮಸ್ಥಳ ಮೇಳದಲ್ಲಿ ಪ್ರಯೋಗ ಆಯ್ತು. ಇಲ್ಲಿ ನಿಮಗೆ ಧರ್ಮಸ್ಥಳ ಮೇಳದಲ್ಲಿ ಈಗ ಕುಂದಾಪುರ ಬದಿಯಲ್ಲೆಲ್ಲ ಆಟ ಇತ್ತು, ಅದೆಲ್ಲ ಸೆಕೆಂಡ್ರಿ. ಆದ್ರೆ ಇಲ್ಲಿ
ನಿಮ್ಮ ಕಲಿಯುವುದಕ್ಕೆ ಪೂರಕವಾಗಿ ಕಲಾವಿದರು ಹೇಗಿದ್ರು ನಿಮ್ಮ ಜೊತೆ? ಒಳ್ಳೆ ರೀತಿಯಲ್ಲಿ ಇದ್ರು. ಅಂದ್ರೆ ಎಲ್ಲಾ ವಿಷಯ ಅಂದ್ರೆ ನಾನು ಯಾಕೆ ಕೇಳಿದ್ರೆ, ಧರ್ಮಸ್ಥಳ ಮೇಳದ ಪೌರಾಣಿಕ ಪ್ರಸಂಗ ಅಂತ ಕೇಳಿದ್ರೆ ಆ ಸಂದರ್ಭ ಈಗ ಗೊತ್ತಿದೆ ಹೇಗಿತ್ತು ಧರ್ಮಸ್ಥಳ ಮೇಳ ಅಂತ ಹೇಳಿ. ತಾಳಮದ್ದಳೆಯಲ್ಲಿ ತೊಡಗಿಸಿಕೊಂಡಂತಹ ಕುಂಬಳೆಯವರಾಗಿರ್ಲಿ, ಸುರಿವಿ ಎಲ್ಲರೂ ಇದ್ದಂತ ಕಾಲಘಟ್ಟ. ನೀವು ಹೇಗೆ ನಿಮ್ಮನ್ನು ಇಂಪ್ರೂವ್ ಮಾಡಿಕೊಂಡ್ರಿ ಧರ್ಮಸ್ಥಳದಲ್ಲಿ? ನಿಮ್ಮ ಜೊತೆ ಪೂರಕವಾಗಿದ್ದರ ಕಲಾವಿದರು? ಧರ್ಮಸ್ಥಳ ಮೇಳದ ಹಳೆ ಪ್ರಸಂಗಗಳೆಲ್ಲ ಈಗ ಟಿಕೆಟ್ ನಾಟ ಆಗ್ತಾ ಇರುವಾಗ ಹಳೆಯ ಪ್ರಸಂಗಗಳೆಲ್ಲ ಆಡ್ತಾ ಇದ್ರು. ಅದನ್ನೆಲ್ಲ ಅವರು ಈಗ ಶ್ರೀಧರಣ್ಣ ಮಾಡುವ ವೇಷಗಳಾಗ್ಲಿ ಅಥವಾ ಬೇರೆಯವರು ವಸಂತ ಗೌಡರು ಮಾಡುವ ವೇಷಗಳಾಗಲಿ ನನಗೆ ಬಂದಾಗ ನಾನು ಅವರಲ್ಲಿ ಕೇಳ್ತಾ ಇದ್ದೆ, ಹೇಗೆ ಆ ಪಾತ್ರದ ಸ್ವಭಾವ ಹೇಗೆ, ಅವರು ಹೇಗೆ ಮಾತಾಡಿಸ್ಬೇಕು, ಹೇಗೆ ಮಾತಾಡ್ತಾ ಇದ್ರು, ಹೀಗೆಲ್ಲ ಅದನ್ನ ಹೇಳಿಕೊಡ್ತಾ ಇದ್ರು. ಮತ್ತೆ ನಮ್ಮದು ಸ್ವಂತಿಗೆ ಸ್ವಲ್ಪ ಸೇರಿಸಿ ಮಾತಾಡ್ತಾ ಇದ್ರು. ಮತ್ತೆ ಎಲ್ಲ ಪೌರಾಣಿಕ ಪ್ರಸಂಗಗಳು, ಬೇರೆ ಮೇಳದಲ್ಲಿ ಆಗ್ತಾ ಇರುವ ಪೌರಾಣಿಕ ಪ್ರಸಂಗಗಳು ಆದ್ರೂ ಕೂಡ ಇಲ್ಲಿದ್ದೊಂದು ಅದರ ಚೌಕಟ್ಟು ಬೇರೆ ಬೇರೆ. ಅಲ್ಲಿ ನಾವು ಹೆಚ್ಚು ಪದ್ಯ ತಗೊಂಡು ಇಲ್ಲಿ ಕಡಿಮೆ ಪದ್ಯ ಇರ್ತದೆ. ಹಾಗೆಲ್ಲ ಬೇರೆ ಬೇರೆ ರೀತಿಯ ಪಾತ್ರಗಳ ಚಿತ್ರಣ ಮಾಡಿ ಇಟ್ಟಿದ್ದಾರೆ. ಹಾಗೆ ಅದನ್ನು ಕೇಳ್ತಾ ಇದ್ದೆ. ಈಗ ನಾವು ಪಾತ್ರ ಹೋಗುವ ಮೊದಲು ಅದನ್ನು ಹೇಗೆ ಮಾಡ್ತಾ ಇದ್ರು, ಈ ಮೇಳದಲ್ಲಿ ಹೇಗೆ ಮಾಡ್ತಾ ಇದ್ರು ಅಂತ ಅದನ್ನ ಹೇಳಿಕೊಡ್ತಾ ಇದ್ರು. ಹಾಗಾಗಿ ನನಗೆ ಬೆಳವಣಿಗೆಗೆ ಅದು ಪೂರಕ ಆಯ್ತು. ಹೌದು. ಹಾಗೆ ಒಟ್ಟು ಇದು ಈ ಸಲದ ತಿರುಗಾಟ ಎಷ್ಟು? 19 ನಿಮಿಷ ತಿರುಗಾಟ. ಧರ್ಮಸ್ಥಳ ಮೇಳದಲ್ಲಿ ಮುಂದುವರಿರಿ ಅನ್ನುವಂಥದ್ದು ನಮ್ಮದು ಕೂಡ. ಕೊಡುವುದಿಲ್ಲ. ಧರ್ಮಸ್ಥಳ ಮೇಳಕ್ಕೆ ನಾನು ಸೇರ್ಪಡೆ ಆಗುವ ಮೊದಲು ನಾನು ಧರ್ಮಸ್ಥಳ ಮೇಳದ ಆಟ ನೋಡಿದ ಒಂದು ಎರಡು. ಆದ್ರೆ ಹೆಚ್ಚಾಗಿ ನಮ್ಮ ಮೇಳದಲ್ಲಿ ಆಗ್ತಾ ಇರೋದು ಕ್ಷೇತ್ರ ಮಾತ್ಮೆ. ಆ ಕ್ಷೇತ್ರ ಮಾತ್ಮೆಯ ಪಾತ್ರಗಳು ಅಷ್ಟೇ ಅಚ್ಚುಕಟ್ಟಾಗಿ ಉಂಟು. ಅಂದ್ರೆ ಆ ಪಾತ್ರ ಮಾಡ್ಬೇಕಿದ್ರೆ ಅಷ್ಟು ಕಷ್ಟ ಉಂಟು. ಒಂದು ಈಗ ಧರ್ಮ ದೇವತೆಗಳಾಗ್ಲಿ, ಒಂದು ಪಾತ್ರ ಎಲ್ಲಿ ನಿಲ್ಬೇಕು, ನಿಲ್ಲುದು ವ್ಯತ್ಯಾಸ ಆದ್ರೂ ಕೂಡ ಮತ್ತೊಬ್ಬರಿಗೆ ತೊಂದರೆ. ನನಗೆ ದೇವರ ದಯೆಯಿಂದ ನಾನು ಬಂದ ವರ್ಷ ನನಗೆ ಧರ್ಮ ದೇವತೆಗಳಲ್ಲಿ ಕಲರ್ ಕಾಯಿ ಪಾತ್ರ ಸಿಕ್ಕಿತ್ತು. ಶಶಿಧರ ಪುಂಡೇಶ್ವರ್ ಮಾಡ್ತಾ ಇದ್ದದ್ದು. ಆದ್ರೆ ಒಂದು ವಾರದಲ್ಲಿ ನನಗೆ ಅದರಲ್ಲಿ ಬಡ್ತಿ ಸಿಕ್ಕಿತ್ತು. ಉಳಿದವರ ರಜೆಗೆ, ಶ್ರೀಧರಣ್ಣ ರಜೆಗೆ ಗಣಮಣಿ ಮಾಡ್ತಾ ಇದ್ದೆ. ಹಾಗೆ ಗಣಮಣಿ ಮತ್ತೆ ಅವರು 2 ವರ್ಷ ಕಳೆದು ಮತ್ತೆ ಮೇಳ ಬಿಟ್ಟರು. ಬಿಟ್ಟ ಮೇಲೆ ಗಣಮಣಿ ಕಂಟಿನ್ಯೂ ಆಯ್ತು ನನಗೆ. 16 ವರ್ಷ ಗಣಮಣಿ ಮಾಡಿ. ಈಗ ಪ್ರಸ್ತುತ ಗಣಮಣಿ ಈಗ ಕಳೆದ ವರ್ಷ ನನಗೆ ರೊಟೇಷನ್ ಆಯ್ತು. ಅಂದ್ರೆ ಅಣ್ಣಪ್ಪ 4 ಮಂದಿ ಮಾಡಬೇಕು ಅಂತ ಹೇಳಿ 4 ಜನರಿಗೆ ಅಣ್ಣಪ್ಪ, 2 ದಿವಸ ನಾನು ಮಾಡುದು, 2 ದಿವಸ ಚಿದಂಬರ ಬಾಬು ಅವರು ಮಾಡುದು, 2 ದಿವಸ ಹರೀಶ್ ಮಣ್ಣಪ್ಪ, 2 ದಿವಸ ವಸಂತ ಗೌಡರು, ಹೀಗೆ. ಹೌದು, ಹೀಗೆ. ಸೊ ಈ ರೀತಿ ಧರ್ಮಸ್ಥಳ ಮೇಳದ ತಿರುಗಾಟಗಳನ್ನುವಂಥದ್ದು ಆಯ್ತು ಅಂತ ಹೇಳಿ. ಮತ್ತೆ ಯಾವುದೇ ನಮಗೆ ಸಮಸ್ಯೆಗಳು ಅಥವಾ ಪಾತ್ರದ ಬಗ್ಗೆ ಕೇಳಬೇಕು ಅಂತ ಆದ್ರೆ ನಮ್ಮ ಮೇಳದಲ್ಲಿ ವಸಂತ ಗೌಡರು ಅನುಭವ ಕಲಾವಿದರು. ಇತ್ತೀಚೆಗೆ 50ನೇ ವರ್ಷದ ತಿರುಗಾಟ, ಹಳೆ ಪ್ರಸಂಗಗಳದ್ದು ಯಾವುದು, ಯಾರಿಗೆ ಹೇಗೆ ಮಾತಾಡ್ತಾ ಇದ್ರು ಅವರಲ್ಲಿ ಕೇಳಿದ್ರೆ ಹೇಳ್ತಾ ನಿನ್ನನು ಕಾಣಲು ಮಗನೇ